ಶ್ರೀಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಇನ್ನು ಸುಂದರಿನ ಸಾಕಾಗ್ತೀನಿ. ನಾಡಿದ್ದರಿಂದ ನನ್ನ ಕಾರ್ಯ ಸಾಧನೆಯ ಹಾದಿ ಸುಗಮ. ತಾಯೇ, ನಿನ್ನ ಆಶೀರ್ವಾದ ಬೇಕು. ನಿಮ್ಮ ಹಣೆ ಬರಹ. ನೀವು ದೇವಸ್ಥಾನಕ್ಕೆ ಹೋಗಿ ಪ್ರಸಾದನಾದ್ರೂ ತಿನ್ನಿ, ಇನ್ನೇನಾದ್ರೂ ಮಾಡಿ. ನನಗೆ ಮನೆಯಲ್ಲಿ ಅಡುಗೆ ಆಗಬೇಕು ಅಷ್ಟೇ. ನಿಂದೇನೆ ವಿಶೇಷ? ಎಲ್ರಿಗೊಂದು ದಾರಿ ಆದ್ರೆ ಎಡವಟ್ಟಿಗೊಂದು ದಾರಿ ಅಂದಂಗಾಯ್ತು. ಹೌದು, ನಾ ಹಾಗೇನೆ. ಅಮ್ಮ, ಇಂಥದ್ದೇ ಬೇಕು ಅಂತ ಏನಿಲ್ಲ, ಏನಾದ್ರೂ ಒಂದು ಮಾಡು. ಹಠದಲ್ಲಿ ಸಾಯ್ತಾಳೆ ಅಲ್ವೇ? ದೇವಸ್ಥಾನದಲ್ಲಿ ಅಮ್ಮನವ್ರಿಗೆ ನೈವೇದ್ಯ ಮಾಡಿದ್ದನ್ನ ಪ್ರಸಾದ ಕೊಡ್ತಾರೆ. ಅದನ್ನ ಬಿಟ್ಟು ನಿನಗೋಸ್ಕರ ಇಲ್ಲಿ ಅಡುಗೆ ಮಾಡ್ತಾ ಇರಲ್ಲ. ಒಬ್ಬರಿಗೋ ಇಬ್ಬರಿಗೋ ಒಂದ್ಸರ್ತಿ ಒಲೆ ಹೊತ್ಸಿದ್ಮೇಲೆ ಆಯ್ತು, ಕೆಲಸನೇ ಮುಗಿಯೋದಿಲ್ಲ. ಒಂದು ಹೊತ್ತು ಅಲ್ಲೇ ಬಂದು ತಿನ್ನು, ಏನೂ ಆಗಲ್ಲ. ಏನಾಗುತ್ತೋ ಬಿಡುತ್ತೋ ಅದು ಬೇಕಾಗಿಲ್ಲ. ನಾನು ಅವಳು ಪ್ರಸಾದ ತಿನ್ನಲ್ಲ ಅಷ್ಟೇ. ಯಾಕೆ ತಿನ್ನಲ್ಲ? ಅದೇನು ವಿಷಾನ? ವಿಷಕ್ಕಿಂತ ಹೆಚ್ಚು. ಸುಂದ್ರಿ, ಅದ್ ನೀನೇ ನನ್ಗಿಟ್ಟಿರೋ ಹೆಸರು. ಯಾಕೆ ಫಿಟ್ ಮಾಡ್ಕೋತ್ಯಾ? ಅವಳ ಪ್ರಸಾದ ನಾನು ತಿನ್ನಲ್ಲ ಅಷ್ಟೇ. ಯಾಕೆ ತಿನ್ನಲ್ಲ? ಅವಳ ಪ್ರಸಾದ ನೋಡ್ತಿದ್ರೆ ಅದ್ರಲ್ಲಿ ಬರೀ ಹುಳಗಳೇ ಕಾಣುತ್ತೆ. ಯಾವ ಜನ್ಮದಲ್ಲಿ ಅಮ್ಮನವರಿಗೆ ದ್ರೋಹ ಮಾಡಿದ್ಯೋ ಅದಕ್ಕೆ ಪವಿತ್ರವಾದ ಪ್ರಸಾದ ನಿನಗೆ ಹುಳುಗಳ ಕಾಣ್ತಿದೆ. ಆಗ್ಲಿ ಬಿಡಿ, ನನ್ಗೆ ಅದೇ ಚೆನ್ನ. ಅಮ್ಮ, ರಾತ್ರಿ ತಂಗ್ಳು ಉಳಿಯುತ್ತಲ್ಲ, ಎತ್ತಿಡು, ಅದನ್ನೇ ತಿಂತೀನಿ. ತಂಗಳು ತಿಂದು ಹೊಟ್ಟೆ ಕೆಡಿಸ್ಕೊ, ಆರೋಗ್ಯ ಹಾಳು ಮಾಡ್ಕೊ, ಆಮೇಲೆ ಯಾರು ನೋಡೋರು? ಅವೆಲ್ಲ ಚರ್ಚೆ ಬೇಡ. ನಾಳೆ ನಮ್ಮ ಮನೇಲಿ ಒಲೆ ಹೊತ್ಸೋಲ್ಲ, ತಂಗ್ಳು ಇಡಲ್ಲ. ಮತ್ ನಾನೇನ್ ತಿನ್ಲಿ? ಮಣ್ಣು ತಿನ್ನು, ಗಾಳಿ ಕುಡಿ, ಇಲ್ಲ ಉಪವಾಸ ಬಿದ್ದಿರು. ತಿಂತೀಯ ಅಮ್ಮನವ್ರ ಪ್ರಸಾದ, ಇಲ್ವಾ ನಿನಗೆ ನಮ್ಮ ಮನೇಲಿ ಏನೂ ಇಲ್ಲ. ಇವತ್ತಿನೇನೋ ಅಪ್ಪನಾಗ ಮಾತಾಡಿದ್ದು. ಮೊದ್ಲು ನಿನ್ ಹೆಂಡತಿನ ಭದ್ರ ಮಾಡು, ಇಲ್ಲಾಂದ್ರೆ ಮಿಳ್ಳಿ ಏನಾದ್ರೂ ಮಾಡ್ಕೊಟ್ಬಿಡ್ತಾಳೆ. ಸಂಜೆವರೆಗೂ ಉಪವಾಸ ಇರ್ಲಿ ರಾಜ್ಕುಮಾರಿ, ಆಮೇಲೆ ಅದ್ ಕೊಡು ಇದ್ ಕೊಡು ಅಂತ ಮೆಲ್ಲಿಗೆ ಬರ್ತಾಳೆ. ಕೇಳ್ತೇನೆ ಅಮ್ಮ ಹೇಳಿದ್ದು. ಇವಳಿಗೇನು ಮಾಡೋ ಅವಶ್ಯಕತೆ ಇಲ್ಲ, ಉಪವಾಸ ಇರ್ಲಿ. ಯಾಕೆ ಹೀಗಾಡ್ತೀಯ? ಯಾಕೆ ಎಲ್ಲಾರ್ಗೂ ಬೇಜಾರು ಮಾಡ್ತೀಯ? ಅವತ್ ಹೇಳಿದ್ದೆ ಅಮ್ಮನವ್ರನ್ನ ಬೈಯೋದಿಲ್ಲ, ಪ್ರಸಾದ ಬೇಡ ಅನ್ನೋದಿಲ್ಲ ಅಂತ. ನಾನು ಉಪವಾಸ ಇದ್ರೂ ಪರವಾಗಿಲ್ಲ, ಅವಳ ಪ್ರಸಾದ ನನಗೆ ಬೇಡ. ದೈವ ದ್ವೇಷಗಳಿಗೆ ನಮ್ಮ ಮನೇಲಿ ಅನ್ನ ಹಾಕಲ್ಲ. ಆಯ್ತು, ದೈವ ಭಕ್ತರಾಗಿರೋರು ನೀವೇ ಅವಳ ಪ್ರಸಾದ ತಿಂದು ಸುಖವಾಗಿ ಸಂತೋಷವಾಗಿರಿ. ನಾಲ್ಗೆ ಸೀಳ್ಬೇಕಂಗೆ ಅವಳಿಗೆ. ಯಾಕೆ ಹೀಗೆ ಮಾಡ್ತೀಯ? ಏನಾಗುತ್ತೆ ನಿನಗೆ? ನಾವೆಲ್ಲ ನಿನ್ನನ್ನು ಎಷ್ಟು ಪ್ರೀತಿಸ್ತೀವಿ ಗೊತ್ತಾ? ಆದ್ರೆ ನೀನು ಮನೇಲಿ ಎಲ್ಲರ ಸಮಾಧಾನನೂ ಹಾಳು ಮಾಡ್ಬಿಡ್ಬೇಕು. ಸಿಟ್ಟಿನ ಬರದಲ್ಲಿ ನಿನಗೆ ಅನ್ನ ಹಾಕಲ್ಲ ಅಂತೆ ನಿಜ. ಹಾಗಂದು ಎಷ್ಟು ಹಿಂಸೆ ಅನುಭವಿಸ್ತಿದ್ದೀನಿ ಗೊತ್ತಾ? ನನ್ನ ಮಗಳ ಕಡೆ ನೀನು, ನಿನಗೆ ಅನ್ನ ಹಾಕಲ್ಲ ಅಂದ್ರೆ ತಪ್ಪಾಯ್ತುಪ್ಪ, ಇನ್ಮೇಲೆ ನಿಮ್ಗೆ ಇಂಥ ಕಷ್ಟ ಕೊಡಲ್ಲ. ಹಾಗಂತೀಯ? ಅಮ್ಮನವ್ರ ಹೆಸರು ಎತ್ತಿದ್ರೆ ಅದು ಎಲ್ಲಿರುತ್ತೋ ಸಿಟ್ಟು ನಿನಗೆ. ಅದಕ್ಕೆ ನಿಮ್ಮಮ್ಮ ಏನಾದರೂ ಅಂತಾಳೆ. ನಿನಗೆ ಯಾರೇ ಏನೇ ಅಂದ್ರು ನನಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತೇನೆ. ಆದ್ರೆ ಏನು ಮಾಡ್ಲಿ, ನೀನ್ ನನ್ನ ಮಾತು ಕೇಳಲ್ಲ. ನನಗೆ ಈ ಕಷ್ಟ ತಪ್ಪಿದ್ದಲ್ಲ. ನನ್ಕೋಬೇಡಿಪ್ಪ, ಇನ್ಯಾವತ್ತೂ ಹೀಗೆಲ್ಲ ಮಾಡಲ್ಲ. ನೀವು ಪೆಚ್ಚ ಕೂತ್ರೆ ನನಗೆ ಬೇಜಾರಾಗುತ್ತೆ. ಇದಕ್ಕೆಲ್ಲ ನಾನೇ ಕಾರಣ ಅನ್ನಿಸ್ದಾಗ ಇಲ್ಲಿಂದ ಓಡ್ ಹೋಗೋಣ ಅನ್ಸುತ್ತೆ. ನಿಮ್ಮಂತ ಒಳ್ಳೆ ಅಪ್ಪನಿಗೆ ನಾನು ಹುಟ್ಟಬಾರ್ದಾಗಿತ್ತು. ಕ್ಷಮಿಸಿಪ್ಪ. ಅಯ್ಯೋ, ಹಾಗಲ್ಲ ಕಣೆ. ಹೆತ್ತೋರ್ ಮನ್ಸು ನಿನಗೆ ಗೊತ್ತಾಗೋಲ್ಲ ಬಿಡು.
ನಾಳೆ ದಿನ ನಿನಗೆ ಮದುವೆ ಆಗಿ ಮಕ್ಕಳಾಗ್ಲಿ ಅರ್ಥ ಆಗುತ್ತೆ. ಇಂಥದ್ದೆಲ್ಲ ಮಾಡ್ದಾಗ ಸಿಟ್ಟು ಬರುತ್ತೆ ನಿಜ, ಆದರೆ ಅಂತಃಕರಣ ಕಡಿಮೆ ಆಗಲ್ಲ. ಅದಕ್ಕೆ ಮಕ್ಕಳನ್ನ ಹಿತಶತ್ರುಗಳು ಅನ್ನೋದು. ಪುಟ್ಟಿ, ನೀನ್ ನನಗೆ ಪ್ರೀತಿ ಮಗಳಾಗಬೇಕು ಕಣೆ, ಶತ್ರು ಆಗ್ಬಾರ್ದು. ಇಲ್ಲಪ್ಪ, ಮನೇಲಿ ಇನ್ಮೇಲೆ ಯಾರಿಗೂ ತೊಂದರೆ ಕೊಡಲ್ಲ, ಮನ್ಸು ನೋಯಿಸೋ ಹಾಗೆ ಮಾತಾಡಲ್ಲ, ಅಜ್ಜಿ ಜೊತೆ ಜಗಳನೂ ಆಡಲ್ಲ. ಹಾಗೆ ಈ ಮನೆ ಶಾಂತಿ ಸಲುವಾಗಿ ಅಮ್ಮನವ್ರನ್ನೂ ಒಪ್ಕೊಂಡ್ಬಿಡೆ, ನಮ್ಮ ಮನೆಯವ್ರಿಗೆಲ್ರಿಗೂ ಸಮಾಧಾನ ಆಗುತ್ತೆ. ಅಪ್ಪ, ನಿನ್ನನ್ನು ಇಷ್ಟೊಂದು ಕೇಳ್ಕೋಬೇಕಾ? ಇನ್ಯಾವ ರಂಪಾಟನೂ ಮಾಡೋದಿಲ್ಲ, ಅವಳನ್ನೂ ಬೈಯೋದಿಲ್ಲ. ಹೌದಾ? ಹಾಗಾದ್ರೆ ನಾಳೆ ನನ್ನ ಜೊತೆ ದೇವಸ್ಥಾನಕ್ಕೆ ಬರ್ತೀಯಾ? ಖಂಡಿತ ಬರ್ತೀನಪ್ಪ. ಅಲ್ಲಿ ನಿಮಗೆ ತುಂಬ ಕೆಲಸ ಇರುತ್ತಲ್ಲ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಕೊನೆವರೆಗೂ ಇರ್ತೀನಪ್ಪ. ಆದ್ರೆ ಅವಳು ಪ್ರಸಾದ ತಗೋಂತ ಮಾತ್ರ ನನಗೆ ಬಲವಂತ ಮಾಡಬೇಡಿ. ಏನೇ ಆದ್ರೂ ಅವಳ ಪ್ರಸಾದ ನಾನು ತಗೊಳಲ್ಲ. ನನ್ನ ಜೀವ ಹೋದ್ರೂ ಅವಳ ತೀರ್ಥ ನನ್ನ ಬಾಯಿಗೆ ಬಿಡಬೇಡಿ. ಅವಳ ತೀರ್ಥದಿಂದ ನಾನು ಬದುಕಬೇಕಾಗಿಲ್ಲ. ಇದೊಂದು ವಿಷಯದಲ್ಲಿ ನನ್ನ ಬಲವಂತ ಮಾಡಬೇಡಿ. ಈಗ ಬಿಡುವಾಯ್ತು. ಬೆಳಗಿನಿಂದ ಹೋಮಕ್ಕೆ ಪ್ರಸಾದಕ್ಕೆ ಅಂತ ಒಂದೊಂದೇ ತಯಾರು ಮಾಡ್ತಿದ್ದೆ. ಒಳಗೆ ಹೋಮ ನಡೀತಿತ್ತು, ಒಂದು ನಮಸ್ಕಾರ ಹಾಕೋಣ ಅಂತ ಬಂದೆ. ನಿಮ್ಮನ್ನ ಕಂಡೆ, ಅಮ್ಮನವ್ರನ್ನೇ ಕಂಡ ಹಾಗಾಯ್ತು. ನಿನ್ನ ಶ್ರಮ ನನಗೆ ಅರ್ಥ ಆಗುತ್ತೆ. ತಾಯಿನು ಮೆಚ್ಚಿದ. ಹೋಮಾಗ್ನಿ ಬೇರೆ ಅಲ್ಲ, ನೀನು ಉರ್ಸೋ ಒಲೆ ಅಗ್ನಿ ಬೇರೆ ಅಲ್ಲ. ಹೋಮಕ್ಕಿಂತ ನಿನ್ನ ಸೇವೆನೇ ಬಹಳ ದೊಡ್ಡ. ಅದಕ್ಕೆ ತಾಯಿ ನಿನಗೆ ವರ ಕೊಟ್ಟಿದ್ದಾಳೆ. ಅರ್ಥವಾಗ್ಲಿಲ್ಲ. ನೀನು ಪಟ್ಟಣಕ್ಕೆ ಹೋಗ್ಬೇಕಾಗಿತ್ತಲ್ಲ, ಹೋಗೋದ್ ಬೇಡ. ಶೆಟ್ರೆ ಇಲ್ಲಿಗೆ ಬರ್ತಾ ಇದ್ದಾರೆ, ಹೇಳಿ ಕಳಿಸು. ಸುಂದ್ರಿನ ಅವ್ರ ಜೊತೆ ಕಳಿಸ್ಕೊಂಡು. ಹುಡುಕ್ತಾ ಇದ್ದ ಬಳ್ಳಿ ಕಾಲಿಗೆ ತೊಡೆ ಹಾಕೊಂಡಿದ್ದೆ. ಅವಳು ಹೋಗೋ ವ್ಯವಸ್ಥೆನೆಲ್ಲ ಮಾಡು. ಹಾಗೆ ಆಗ್ಲಿ. ಪ್ರಯಾಣದ ಸಿದ್ಧತೆ ಮಾಡೋಕೆ ಲಲಿತಂಗೆ ಹೇಳ್ತೀನಿ. ವಿರೂಪಾಕ್ಷ, ಸುಂದ್ರಿ, ನಿನ್ಗೊಂದು ಸಂತೋಷ ಸುದ್ದಿ ಕಣೆ. ಏನಪ್ಪ? ಶಾಸ್ತ್ರಿಗಳು ಹೇಳಿದ್ರು, ಹೋಮಕ್ಕೆ ಪಟ್ಟಣದಿಂದ ಶೆಟ್ರು ಬರ್ತಾರಂತೆ, ಅವ್ರ ಜೊತೆಗೆ ನಿನ್ನನ್ನು ಕಳಿಸ್ಕೊಡ್ತಾರಂತೆ. ನಿಜನಾ? ಹ್ಞೂ ಕಣೆ. ಈಗ ನಾನು ಅಡುಗೆ ಕೆಲಸ ಮುಗಿಸಿ ಧನ್ವಂತರಿ ಹೋಮ ಹೇಗೆ ನಡೆಸ್ತಾರೆ ನೋಡೋಣ ಅಂತ ಹೋಗ್ತಿದ್ದೆ. ಎದುರಿಗೆ ವಿರೂಪಾಕ್ಷ ಶಾಸ್ತ್ರಿಗಳು ಸಿಕ್ಕಿ ಅವರೇ ಈ ವಿಷಯ ಹೇಳಿದ್ರು. ಇವತ್ತಿಗೆ ಈ ಕೆಲ್ಸದ ಋಣ ಮುಗೀತು. ನಾಳೆಯಿಂದ ಈ ಕೆಲಸ, ಈ ದೇವಸ್ಥಾನ, ಅವಳ ಮೇಲೆ ಸಿಟ್ಟು ಮಾಡ್ಕೊಂಡು ನಾನು ಬೈಯೋದು, ಅದನ್ನ ಕೇಳಿ ಜನ ನನಗೆ ಬುದ್ಧಿ ಹೇಳೋದು, ಕಿರಿಕಿರಿ ಯಾವುದೂ ಇರಲ್ಲ. ನಿರಾಳ ಮನಸ್ಸು. ಏನಂತೀಯಪ್ಪ? ಪಾಪ ಬಂಗಾರಿ ಬೇಜಾರು ಮಾಡ್ಕೋತಾನೋ ಏನೋ, ಚಿಕ್ಕಂದಿಂದ ಒಟ್ಟಿಗೆ ಬೆಳೆದಿದ್ದು. ಅವನ್ದಿದ್ದೆ ಬಿಡಪ್ಪ, ಪ್ರಪಂಚ ಎಲ್ಲ ಒಂದ್ ದಿಕ್ಕಿನಲ್ಲಿ ಹೋಗ್ತಿದ್ರೆ ಅವಂದೇ ಇನ್ನೊಂದು ದಿಕ್ಕು. ಅವನಿಗೆ ಬುದ್ಧಿ ಹೇಳಕ್ಕಾಗಲ್ಲ. ಹೇ, ನೀನು ಮನೆಗೆ ಹೋಗಿ ಅಮ್ಮಂಗೆ ವಿಷಯ ತಿಳಿಸು, ಬಟ್ಟೆನೆಲ್ಲ ಜೋಡಿಸಿಟ್ಕೋ. ಮಧ್ಯಾಹ್ನ ಪ್ರಸಾದ ಆಗ್ತಿದ್ದ ಹಾಗೆ ಹೊರಡಬೇಕು. ಈಗಲೇ ಹೋಗ್ತೀನಿ. ನೋಡೆ, ಅಮ್ಮನವ್ರ ದಯೆ, ನಾವಾಗೆ ಹೊರಟಿದ್ವಿ, ತಪ್ಪಿಸಿದ್ಲು.
ಈಗ ನಾವು ಯಾರನ್ನು ನೋಡಬೇಕಿತ್ತು ಅವ್ರನ್ನ ಇಲ್ಲಿಗೆ ಕರೆಸ್ಕೊಂಡಿದ್ದಾಳೆ. ಇದೇ ಅಲ್ವಾ ಅಮ್ಮನವ್ರ ಲೀಲೆ. ಹೊರಟಿದ್ದೀನಿ, ಇದೇ ಕಡೆ ದಿನ. ಜನ್ಮ ಜನ್ಮಕ್ಕೂ ನಿನ್ನ ಭೇಟಿ ನನಗೆ ಬೇಡ. ದಯವಿಟ್ಟು ಪಟ್ನಕ್ಕೂ ನನ್ನ ಹುಡ್ಕೊಂಡು ಬರಬೇಡ. ತಾಯಿ, ಇವತ್ತು ದೇವಸ್ಥಾನದಲ್ಲಿ ಸಚ್ಚಿ ಅಣ್ಣ ಸುಂದ್ರಿನ ಮದುವೆ ಆಗ್ತೀನಿ ಅಂತ ಎಲ್ಲರ ಮುಂದೆ ಘೋಷಣೆ ಮಾಡ್ತಾರೆ. ಅದರಿಂದ ಆಗುವ ಅನಾಹುತಗಳು, ಅಡ್ಡ ಪರಿಣಾಮಗಳಿಗೆ ನೀನೇ ಜವಾಬ್ದಾರಿ. ನಂದೊಂದೇ ಒಂದು ಕೋರಿಕೆ ತಾಯಿ, ಈ ಮದುವೆನ ಆಗಿಸ್ಬಿಡು. ಅಕ್ಕನಿಗೂ ಈ ಮನೆ ಕಷ್ಟದಲ್ಲಿ ಬೆಂದು ಸಾಕಾಗಿ ಹೋಗಿದೆ. ಅವಳಿಗಾದ್ರೂ ಒಳ್ಳೆ ಜೀವನ ಸಿಗಲಿ ತಾಯಿ. ಅಕ್ಕನ ಬದುಕನ್ನ ಸುಧಾರಿಸೋಣೆ ನಿಂದು ತಾಯಿ. ನಂಬಿದ್ದೀನಿ, ದಯವಿಟ್ಟು ಕೈ ಬಿಡ್ಬೇಡ ತಾಯಿ. ಚಿಕ್ಕಣ್ಣ ನೋಡು, ಹೇಗೆ ಕಾಣ್ತಿದ್ದೀನಿ? ಓ, ಇವತ್ತೇ ಮದುವೆ ಮುಗಿಸ್ಬೋದು. ಸರಿ, ನಾನು ಹೇಳಿದ ಕೆಲಸ ಎಲ್ಲ ಮಾಡಿದ್ಯಾ? ಮಾಡಿದ್ದೀನಿ, ಆದರೆ ನಿಮ್ಮ ತಂದೆಯವ್ರಿಗೆ ಗೊತ್ತಾದ್ರೆ ನನ್ನ ಬಲಿನ ಕೊಟ್ಬಿಡ್ತಾರೆ. ಅವರಿಗೆ ಗೊತ್ತಾದರೆ ಮಾತ್ರ ಬಲಿ ಹಾಕ್ತಾರೆ. ಆದರೆ ನಾನು ಹೇಳಿದ ಕೆಲಸ ಮಾಡಿಲ್ಲ ಅಂದರೆ ನಿನ್ನ ಜೀವನೇ ತೆಗಿತೀನಿ. ನಾನು ನಮ್ಮಪ್ಪನಿಗಿಂತ ಡೇಂಜರು. ಒಂದು ವೇಳೆ ನಮ್ಮಪ್ಪನಿಗೆ ತಲೆ ಕೆಟ್ಟರೆ ಕರುಣೆ ಅನ್ನೋದು ಬರ್ಬೋದೇನೋ, ಆದರೆ ಈ ಸಚ್ಚಿಗೆ ಕರುಣೆ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಈಗ ಹೇಳು, ನಾನು ಹೇಳಿದ ಕೆಲಸ ಮಾಡ್ತೀಯಾ ತಾನೇ? ಮಾಡಲೇಬೇಕು, ಮಾಡೇ ಮಾಡ್ತೀಯಾ? ಚಿಕ್ಕಣ್ಣ, ನನ್ನ ಕೆಲಸ ಮಾಡ್ಕೊಡೋರ್ಗೆ, ನನ್ನ ಗುಂಪಿನವ್ರಿಗೆ ನನ್ನ ಸಪೋರ್ಟ್ ಯಾವತ್ತೂ ಇರುತ್ತೆ. ನೀನು ಅಪ್ಪನ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ಹೋಗು. ಎಂಥ ಸಮಯ ಬಂದರೂ ನಿನ್ನನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ನಂದು. ನೀವು ಅಷ್ಟು ಹೇಳಿದ್ರೆ ಸಾಕು ಬಿಡಿ, ಏನು ಮಾಡ್ಬೇಕು ಹೇಳಿ? ತಗೋ ಈ ದುಡ್ಡನ್ನು, ಇದನ್ನು ತೊಗೊಂಡೋಗಿ ವಿದ್ಯಾಶಂಕರನಿಗೆ ಕೊಡು. ನಾನು ಹೇಳಿದ ಕೆಲಸ ಎಲ್ಲ ಮಾಡಿದಾನ ಅಂತ ಕೇಳು. ಹಾಗೆ ಹಾರ ತರ್ತೀಯಲ್ಲ, ಸ್ವಲ್ಪ ದೊಡ್ಡದೇ ತೊಗೊಂಡು ಬಾ. ದೂರದಿಂದ ಹಾಕಿದ್ರೂ ಸುಂದರಿ ಕುತ್ತಿಗೆಗೆ ಕರೆಕ್ಟಾಗಿ ಹೋಗಿ ಬೀಳಬೇಕು. ನಾನು ಅಲ್ಲಿಗೆ ಸರಿಯಾದ ಸಮಯಕ್ಕೆ ಬರ್ತೀನಿ. ನಾನು ಬರೋಕ್ಕೆ ಮುಂಚೆ ಎಲ್ಲ ವ್ಯವಸ್ಥೆ ಆಗಿರಬೇಕು. ಹೊರಡು. ಒಳಗೆಲ್ಲೋಗಿದ್ದೆ? ಅದು ಚಿಕ್ಕ ಯಜಮಾನ್ರ ಕೋಣೆಗಮ್ಮ. ಅಲ್ಲೇನು ಕೆಲಸ ನಿಂಗೆ? ಅದು ದಣಿಗಳು ಕರೆದಿದ್ರಮ್ಮ. ಅದೇ ಏನು ಅಂತ? ಅದು ದಣಿಗಳು ಕರೆದಿದ್ರು ಹೋಮ ಬಗ್ಗೆ ಕೇಳೋಕ್ಕೆ. ದೇವಸ್ಥಾನದಲ್ಲಿ ಒಂದಲ್ಲ ಒಂದು ಹೋಮ ಹವನ ನಡೀತಿರುತ್ತೆ. ಅದನ್ನೆಲ್ಲ ಅವನು ಯಾಕೆ ಗುಟ್ಟಲ್ಲಿ ನಿನ್ನನ್ನು ಕರೆಸಿ ಕೇಳಬೇಕು? ಅದೆಲ್ಲ ಗೊತ್ತಿಲ್ಲ, ಅವ್ರು ಕೇಳಿದ್ರು ನಾನು ಹೇಳ್ದೆ. ಈಗ ಎಲ್ಲಿಗೆ ಹೋಗ್ತಿದ್ಯಾ? ವಿದ್ಯಾಶಂಕರ್ನ ದೇವಸ್ಥಾನಕ್ಕೆ. ನೋಡಿ ಚಿಕ್ಕಣ್ಣ, ನೀವಿಬ್ರು ಸೇರಿ ಏನೋ ನಡೆಸ್ತಾ ಇದ್ದೀರಾ. ಅದೇನು ಅಂತ ನಂಗೆ ಹೇಳ್ದೆ ಹೋದ್ರೆ ಗೊತ್ತಲ್ಲ. ಅಯ್ಯೋ, ನನಗೇನು ಗೊತ್ತಿಲ್ಲ. ನೀವು ಚಿಕ್ಕ ಯಜಮಾನರನ್ನ ಕೇಳ್ಕೊಳ್ಳಿ. ನಿಮ್ಮ ಪಾದ ದಮ್ಮಯ್ಯ, ನಂಗೆ ಬಿಟ್ಬಿಡಿ. ಅಮ್ಮ, ವಿದ್ಯಾ, ಅಮ್ಮ. ಲೇ ಲೇ ಲೇ, ಗುಂಡ್ಕಲ್ ಕೂತಂಗೆ ಇಲ್ಲೇ ಕೂತಿದ್ದೀನಿ, ನಿನ್ ಕಣ್ಣಿಗೆ ಕಾಣಲ್ವಾ? ಅಜ್ಜಿ ಗುಂಡ್ಕಲ್ ಉರುಳುತ್ತಷ್ಟೇ, ಬಟ್ಟೆ ಜೋಡಿಸ್ಕೊಡಲ್ಲ. ಏನೇ ಅದು ನಿನ್ನ ತಲಹಟೆ ಅಜ್ಜಿ ಹತ್ರ? ಅಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡೋದ್ ಬಿಟ್ಟು ಇಲ್ಲಿಗೆ ಬಂದಾಳ ಅರಟೆ ಹೊಡಿಯಕ್ಕೆ, ಕಾಲಿಗೆ ಗಾಲಿ ಕಟ್ಕೊಂಡು. ಅಮ್ಮ, ಇವತ್ತೇ ಪಟ್ನಕ್ಕೆ ಹೊರಟಿದ್ದೀನಿ, ಬಟ್ಟೆ ಜೋಡಿಸ್ಕೊಡಮ್ಮ. ಹಾಗಂದ್ರೆ ಏನೇ? ದೇವಸ್ಥಾನದಲ್ಲಿ ಹೋಮದ ಕೆಲಸ ಮುಗಿದ್ಮೇಲೆ ತಾನೇ ಹೋಗೋದು. ಅಮ್ಮ, ದೇವಸ್ಥಾನದ ಪೂಜೆಗೆ ಶೆಟ್ರು ಬಂದಿದಾರಲ್ಲ, ಅವ್ರ ಜೊತೆ ಶಾಸ್ತ್ರಿಗಳನ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಜೊತೆ ಹೋಗ್ತಾ ಇದೆಯಾ? ಅಂದ್ರೆ ನಿಮ್ಮ ಅಪ್ಪನೇ ನಿನ್ ಜೊತೆಲಿ ಬರ್ತಿದ್ದಾನಾ? ಇಲ್ಲಮ್ಮ, ನಾನು ಒಬ್ಳೇ ಹೊರಟಿದ್ದೀನಿ. ಒಬ್ಳೇ ಹೋಗ್ತಾ ಇದೆಯಾ? ಇನ್ನು ನನಗೆ ಮದುವೆ ಮಾಡಿ ಹೆಣ್ಣು ಒಪ್ಪಿಸ್ತಿದ್ಯಾ ಎಲ್ರೂ ಜೊತೆಗೆ ಬರಕ್ಕೆ? ನಿನ್ ಮದುವೆ ಮಾಡಿ ಗಂಡನ ಮನೆ ಕಳ್ಸೋ ಭಾಗ್ಯ ನಮಗೆ ಬೇಕಲ್ಲ, ನಿನ್ನ ನಾಲ್ಗಿಗೆ ಗಂಡು ಸಿಗ್ಬೇಕಲ್ಲ. ಅಜ್ಜಿ, ಸಂತೋಷವಾಗಿ ಹೊರಟಿದ್ದೆ, ನಗ್ನಗ್ತಾ ಕಳಿಸ್ಕೊಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ. ಅಮ್ಮ, ಬಟ್ಟೆ ಎಲ್ಲ ಸಿದ್ಧ ಮಾಡಿಕೊಡು. ಅಲ್ಲಿ ಊಟ ಆಗ್ತಿದ್ದ ಹಾಗೆ ಹೊರಡೋದಂತೆ.
ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೆಯಾ? ದೇವಸ್ಥಾನಕ್ಕೆ. ದೇವಸ್ಥಾನದಲ್ಲಿ ನಡೀತಿರೋದು ಧನ್ವಂತರಿ ಹೋಮದ ಮುಕ್ತಾಯ, ನಿನ್ನ ಮದುವೆ ಅಲ್ಲ. ವಿಧಿ ಲೀಲೆ ಹೋಮದ ಮುಕ್ತಾಯ ನನ್ನ ಗೃಹಸ್ಥಾಶ್ರಮಕ್ಕೆ ಪ್ರಾರಂಭ ಆಗ್ಬೋದಲ್ಲ? ಅಂದರೆ ಏನು ಹೇಳ್ತಾ ಇದೆಯಾ? ಇದ್ಯಾಕೆ ಇಷ್ಟೊಂದು ಅಲಂಕಾರ ಮಾಡ್ಕೊಂಡಿದ್ಯಾ? ಅದಾ ನೀನು ಕೇಳಲಿ ಅಂತ. ಕೇಳ್ತಾ ಇದ್ದೀನಲ್ಲ, ಹೇಳು. ಈ ಹೇಳೋ ಮನ್ಸಿಲ್ಲ. ಹುಡುಗಾಟ ಬೇಡ ಸಚ್ಚಿ. ಹುಡುಗಾಟ ಆಡೋ ವಯಸ್ಸು ಮೀರಿ ತುಂಬ ವರ್ಷ ಆಯ್ತಮ್ಮ. ನಾನೀಗ ದೊಡ್ಡವನಾಗಿದ್ದೀನಿ, ಹೇಗಿರ್ಬೇಕೋ ಹಾಗೇ ಇದ್ದೀನಿ. ಯಾವುದಕ್ಕೂ ಒಳ್ಳೆ ಮನಸ್ಸಿಂದ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡು. ಜೈಶೀಲನಾಗಿ ಬಾ ಅಂತ. ಸಚ್ಚಿ, ಏ ಸಚ್ಚಿ. ಏನಾ? ಇಷ್ಟು ದಿವಸ ಎಲ್ಲರ ಗಂಡಸ್ತನದ ಬಗ್ಗೆ ಮಾತಾಡ್ತಿದ್ದೆ ಅಲ್ವಾ? ನಾನು ನಿಂಗೆ ಅವತ್ತೇ ಹೇಳಿದ್ದೆ ನಾನು ನಮ್ಮ ಅಪ್ಪನ ಮಗ ಅಂತ. ಇವಾಗ ಮಂಗಳ ಸ್ನಾನ ಆಗಿದೆ, ಮನೆಗೆ ಹೋಗಿ ಚಿಕ್ಕಮ್ಮನ ಸೀರೆ ಉಟ್ಕೊಂಡು ಬಳೆ ತಟ್ಕೋ, ಲಕ್ಷಣವಾಗಿ ಕಾಣಿಸ್ತೀಯ. ಸರ್ ವಿದ್ಯಾಶಂಕರ್ ನೋಡಿದ್ರಾ? ಇಲ್ಲ. ಎಲ್ಲೋದ್ನ ಅವನು? ಅಯ್ಯೋ ದೇವ್ರ. ಸರ್ ವಿದ್ಯಾಶಂಕರ್ ನೋಡಿದ್ರಾ ನೀವು? ಎಲ್ಲ ಹಾಳಾಗೋದವನು. ಶಿವ, ವಿದ್ಯಾಶಂಕರ್ನ ನೋಡಿದೇನಾ? ಎಲ್ಲೂ ಕಾಣಲಿಲ್ಲ. ಹೌದಾ ಇವನು? ನಮ್ಮ ಪುಣ್ಯ, ಗರ್ಭಗುಡಿಯಿಂದ ಆ ದೇವಿ ಹೊರಬಂದು ನಮಗೆ ದರ್ಶನ ಕೊಟ್ಟ ಹಾಗಾಯಿತು. ದೊಡ್ಡ ಮಾತು. ಇರಲಿ, ನಿಮ್ಮ ಆರೋಗ್ಯ ಹೇಗಿದೆ? ತಮ್ಮ ಆಶೀರ್ವಾದ. ನನ್ನ ಆಶೀರ್ವಾದ, ಆ ತಾಯಿ ಆಶೀರ್ವಾದ ಇರಲಿ. ತಾಯಿ ದರ್ಶನ ಮಾಡ್ಕೊಂಡು. ಹಾಂ, ಈ ಬಡವನಿಂದ ಅಮ್ಮನವರಿಗೆ ಏನಾದರೂ ಚಿಕ್ಕಾಸಿನ ಸೇವೆ ಆಗಬೇಕಾದ್ರೆ ದಯಮಾಡಿ ತಿಳಿಸಿ. ಬಹಳ ಸಂತೋಷವಾಯಿತು ನೀವು ಬಂದಿದ್ದು. ಈ ದೇವಸ್ಥಾನದ ಆಡಳಿತಕ್ಕೆ ನಿಮ್ಮ ಸೇವೆ ಅಗತ್ಯ ಇದೆ. ಸುಬ್ರಹ್ಮಣ್ಯ, ತಾಯಿ ದರ್ಶನ ಮಾಡಿಸಿ. ದಯಮಾಡಿ. ಶೇಖರಿ, ಇವ್ರು ಯಾರು ಅಂತ ಗೊತ್ತಾಯ್ತಲ್ಲ. ಯಾವ ಕಾರಣಕ್ಕೂ ಸುಂದರಿನ ಎಲ್ಲೂ ಕಳಿಸ್ಬೇಡ. ಶೆಟ್ರು ನನ್ನ ಜೊತೆ ಇರೋದನ್ನ ನೋಡಿ ಸುಂದರಿ ಬಗ್ಗೆ ಅವ್ರಿಗೆ ವಿಷಯ ತಿಳಿಸ್ತೀನಿ. ಇವತ್ತೇ ಸುಂದರಿನ ಹೊಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಹೇಳಿದ ಅರ್ಥ ಆಯ್ತಾ? ವಿದ್ಯಾ ಸಿಕ್ಕಿದ್ನಾ? ಸಿಗ್ಲಿಲ್ಲ. ಎಲ್ಲಿ ಹೋಗ್ತಾನೆ? ಸಿಗ್ತಾನೆ, ಹುಡುಕು ಸರಿಯಾಗಿ. ಇರೋ ಜಾಗ ಎಲ್ಲ ಹುಡುದು, ಎಲ್ಲೂ ಕಾಣ್ತಾ ಇಲ್ಲ ಅವನು. ನನಗೆ ಗೊತ್ತಿಲ್ವಾ? ಎದುರುಗಡೆ ಇರೋದಕ್ಕೆ ಕಾಣಲ್ಲ ನಿನಗೆ? ಸರಿಯಾಗಿ ಹುಡುಕು. ಅವ್ನು ಸಿಕ್ಕಿದ್ರೆ ಹೇಳು, ಹಾರ ನಾನೇ ತಂದಿದ್ದೀನಿ ಅಂತ. ಆಯ್ತು ಬಿಡಿ. ಮಂಗಳಾರತಿ ಸಮಯಕ್ಕೆ ಸುಂದರಿ ಕರೆಕ್ಟಾಗಿ ಅಲ್ಲಿಗೆ ಬರಬೇಕು. ಎಲ್ಲರೂ ಮುಂದೆ ನಾನು ಅವಳಿಗೆ ಹಾರ ಹಾಕ್ತೀನಿ. ಹಾಗಪ್ಪ ಏನು ಮಾಡೋಕ್ಕಾಗಲ್ಲ, ನಾನು ಮದುವೆ ಮಾಡಿಕೊಡ್ಲೇಬೇಕು. ಹೋಗು. ಇದು ನಿಮ್ಮ ಚಿಕ್ಕಮ್ಮನ ಪೆಟ್ಟಿಗೆ. 19 ವರ್ಷ ಆಯಿತು ನನ್ನ ಮದುವೆಯಾಗಿ. ಒಂದು ದಿವಸಕ್ಕೂ ಈ ಪೆಟ್ಟಿಗೆ ಮುಟ್ಟಿಲ್ಲ. ಪೆಟ್ಟಿಗೆ ಏನು
ಅವಳನ್ನು ನಾನು ಮುಟ್ಟಿಲ್ಲ. ಇನ್ನು ಅವಳ ಮನಸ್ಸು ಅದು ಅವಳ ಹತ್ರ ಇದ್ದರೆ ತಾನೇ. ಮನಸ್ಸಿಲ್ದವ್ರನ್ನ ಮದುವೆ ಆಗ್ಬಿಟ್ಟ ಕಣೋ ಈ ಜಗ್ಗಿ. ತೀರಾ ಕುತೂಹಲ ತಳಿಲಾರದೆ ಈ ಪೆಟ್ಟಿಗೆ ತೆಗೆದು ನೋಡಿದೆ. ಏನಿತ್ತು ಗೊತ್ತೇನೋ ಇದರಲ್ಲಿ? ಇದೇನು ಗೊತ್ತಾ? ಪತ್ರ. ನಿಮ್ಮ ಮನೆಯಲ್ಲಿ ನಿಮ್ಮೆಲ್ಲರ ಮಾನ ಉಳಿಸ್ಕೋಬೇಕು ಅಂತ ಇಟ್ಕೊಂಡಿದ್ದ ಜಮೀನ ಪತ್ರ.